ನೀವು 180 ಕೋಟಿ ಕೊಟ್ರಿ. ಅದಕ್ಕೆ ಉಳಿದ ದುಡ್ಡನ್ನು 200 ಚಿಲ್ಲರೆ ಕೋಟಿನ ಹಾಕಿದ್ದು ಜಯದೇವ ಟ್ರಸ್ಟಿಂದ ಡಾಕ್ಟರ್ ಮಂಜುನಾಥ್ ಅವರು ಹಾಕಿ ಕಟ್ಟಿಸಿದ್ದು. ಸರ್ ನಿಮ್ಮ ಕಾಂಟ್ರಿಬ್ಯೂಷನ್ ಎಲ್ಲಿ ಬಂತು ಸರ್? ಆಯ್ತು, ಇವತ್ತು ಕಿದ್ವಾಯಿ ಆಸ್ಪತ್ರೆ ನಮ್ದು ಸರ್, ಅದು ನಮ್ಮ ಕಾಂಟ್ರಿಬ್ಯೂಷನ್. ನಮ್ಮ ಯಡಿಯೂರಪ್ಪ ಸಾಹೇಬರು ಘೋಷಣೆ ಮಾಡಿದ್ದು, ನಮ್ಮ ಬಸವರಾಜ ಬೊಮ್ಮಾಯಿ ಸಾಹೇಬರು 50 ಕೋಟಿ ಕೊಟ್ಟಿರೋದು, ನಿಮ್ದಲ್ಲ ಅದು. ನಿಮ್ದೇನಿದೆ? KR ಹಾಸ್ಪಿಟಲ್ಗೆ 89.5 ಕೋಟಿ ನವೀಕರಣ ಮಾಡೋದಕ್ಕೆ ನೀವು ಫಸ್ಟ್ ಸರಿ ಮುಖ್ಯಮಂತ್ರಿ ಆಗಿದ್ದಾಗ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಬಂದಿದ್ರು. ಆ ರಿವ್ಯೂ ಸಭೆನ ನಾನು ಭಾಗಿಯಾಗಿದ್ದೆ. ಆ 89 ಕೋಟಿ ಕೊಡಲಿಲ್ಲ ನೀವು. ಅದನ್ನ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟಿದ್ದು. ನಿಮ್ದೇನಿದೆ ಸರ್ ಇಲ್ಲಿ? ನಿಮ್ಮ ಕಾಂಟ್ರಿಬ್ಯೂಷನ್ ಏನಿದೆ ಹೇಳಿ? ಅಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ KRS ರೋಡ್ನಲ್ಲಿ ಆಯಿತು, ಎಕ್ವಿಪ್ಮೆಂಟ್ಸೇ ಕೊಡಲಿಲ್ಲ ಸರ್, ಖಾಲಿ ಬಿಲ್ಡಿಂಗು ಅದು. ಇವಾಗ ಅದನ್ನ ಕೋವಿಡ್ ಟೈಮ್ ಒಳಗಡೆ ನಾವು ಅದನ್ನ ಇನಾಗ್ರೇಟ್ ಮಾಡಿದ್ದು, ಅದಕ್ಕೊಂದಷ್ಟು ಎಕ್ವಿಪ್ಮೆಂಟ್ ಕೊಡಿಸಿದ್ದು. ನೀವೇನು ಮಾಡಿದ್ರಿ ಸರ್ ಇಲ್ಲಿವರೆಗೂ? ಮೈಸೂರಲ್ಲಿ ಸಿದ್ದರಾಮಯ್ಯನವ್ರನ್ನ ಹೆಸರುಗಳನ್ನ ಮುಂದಿನ ತಲೆಮಾರು ಹೇಳುವಂತಹ ಯಾವ ಕೆಲಸ ಇದೆ ಹೇಳಿ ಸರ್? ಏರ್ಪೋರ್ಟ್ 319 ಕೋಟಿ ನಾನು ತಂದಿರೋದು ನಮ್ಮ ಬಸವರಾಜ ಬೊಮ್ಮಾಯಿ ಅವ್ರ ಹತ್ರ ತೊಗೊಂಬಂದಿದ್ದೀನಿ ಸರ್. ಈಗ ಯಾವುದೋ IT ಸಿಟಿ ಮಾಡ್ತೀನಿ ಅಂತ ಹೇಳ್ತೀರಿ ಸರ್. 2022-23 ನಾವು ಕೋಚ್ನಲ್ಲಿ 200 ಎಕರೆ ಜಾಗ ಗುರುತು ಮಾಡಿಸಿ L&T ಅವ್ರ ಹತ್ರ DPR ಮಾಡಿಸಿ ಕೇನ್ಸ್ ಟೆಕ್ನಾಲಜಿ ಅವ್ರ ಹತ್ರ ಸೆಮಿ ಕಂಡಕ್ಟರ್ ಯೂನಿಟ್ ತರೋದಕ್ಕೆ ನಾವು ಹೊರಟವರು. ನಿಮ್ಮ ಸರ್ಕಾರ ಬಂದಾಗ ನೀವು ಪ್ರಿಯಾಂಕರ್ಗೆ ಎಲ್ಲ ಹೋಗ್ಬಿಟ್ಟು ಸಂಜೀವ್ ಗುಪ್ತಾ ಹತ್ರ ಫೋಟೋ ತೆಗೆಸಿದ್ರಿ ಹಿಂಗೆ, ಆ ಕೇನ್ಸ್ ಟೆಕ್ನಾಲಜಿ ಓನರ್ನ ಕರೆಸ್ಕೊಂಡು. ಕೇನ್ಸ್ ಟೆಕ್ನಾಲಜಿ ಬಂತ ಸರ್? ಅದು ಮಾಡಿದ್ರೆ ನೀವು IT ಸಿಟಿ ಮಾಡೋದೇನು? ಒಂದು ಸೆಮಿ ಕಂಡಕ್ಟರ್ ಯೂನಿಟ್ ಬಂತು ಅಂತಂದ್ರೆ ಎಲ್ಲ ಸಾಫ್ಟ್ವೇರಿಗೆ ಸಂಬಂಧಪಟ್ಟ ಎಲ್ಲ ಉದ್ಯಮಗಳು ತಾವಾಗೇ ಬರೋದು. ಸರ್ ಮಾಡಿದ್ರ ಸರ್ ನೀವು? ನಮ್ಮ ಕರ್ನಾಟಕನ ಬಿಟ್ಟು ಹೋದ್ರು ಅವರು. ನಿಮಗೆ ನಿಜವಾಗ್ಲೂ ಉದ್ದೇಶ ಶುದ್ಧಿ ಇದ್ರೆ, ನಿಮಗೆ ಮೈಸೂರು ಅಭಿವೃದ್ಧಿ ಆಗಬೇಕು ಅನ್ನೋ ಭಾವನೆ ಇತ್ತು ಅಂದಿದ್ರೆ ಆ ಕೇನ್ಸ್ ಟೆಕ್ನಾಲಜಿ ಸೆಮಿ ಕಂಡಕ್ಟರ್ ಯೂನಿಟ್ ಅನ್ನ ನೀವು ಇಲ್ಲಿ ತರ್ತಾ ಇದ್ರಿ. ಅದು ಮಾಡಲೇ ಇಲ್ಲ ನೀವು. ಈಗ ಬಂದು IT ಸಿಟಿ ಮಾಡ್ತೀನಿ ಇನ್ನೇನು ನೀವು ಬಜೆಟ್ ಮಂಡಿಸಿ ಅದರೊಳಗಡೆ, ಅಥವಾ ನೀವು ಅದು ಬಜೆಟ್ಗೆ ಅಂತಿಮ ಅನುಮೋದನೆ ಸಿಕ್ಕಿ ಕೆಲವೇ ದಿನಗಳಲ್ಲಿ ನೀವು ಇರ್ತೀರಾ ಇಲ್ವಾ ಅಂತ ನಮಗೆ ಗ್ಯಾರಂಟಿ ಇಲ್ಲ. ಹಾಗಿರ್ಬೇಕಾದ್ರೆ ನೀವು ಏನು, ನಿಮ್ಮನ್ನು ಯಾಕಾಗಿ ಮೈಸೂರು ಜನ ನಿಮ್ಮನ್ನು ನೆನಪು ಮಾಡ್ಕೊಳ್ಬೇಕು ಹೇಳಿ ಸರ್? ಒಂದಾರು ಕೊಡುಗೆ ಇದೆ ಸರ್? ಇವತ್ತವರೆಗೂ ಮೈಸೂರು ಜನ ದೇವರಾಜ ಅರಸು ಅವರನ್ನೇ ನೆನಪು ಮಾಡ್ಕೊಳ್ಳೋದು. ನಿಮ್ಮನ್ನು ಯಾವ ಕಾರಣಕ್ಕೆ ನೆನಪು ಮಾಡ್ಕೊಳ್ತಾರೆ ಹೇಳಿ ಸರ್? ಅದಕ್ಕೆ ಬಜೆಟ್ ಅಂತ ಏನಿದೆಯಲ್ಲ, ಅದು ಬೃಹತ್ ಮೈಸೂರಿಗೆ ದುಡ್ಡು ಕೊಡೋದು ಬಿಡಿ. ಅವ್ರ ಹತ್ರ ಕಲ್ಪನೆನೇ ಇಲ್ಲ ರೀ. ಬರೀ ಸಭೆ ಸಮಾರಂಭದಲ್ಲಿ ಉಡಾಫೆ ಮಾತಾಡೋದು, ಅವ್ರಿವ್ರ ಬಗ್ಗೆ ಒಂದು ತುಚ್ಛವಾಗಿ ಮಾತಾಡೋಂಥದ್ದು. ಇದು ಬಿಟ್ರೆ ಸಿದ್ದರಾಮಯ್ಯನವ್ರಿಗೆ ವಿಷನ್ ಅನ್ನೋದೇ ಇಲ್ಲ. ವಿಷನ್ ಇದಿದ್ರೆ 7.25 ವರ್ಷ ಆಯ್ತು ಅವರು ಮುಖ್ಯಮಂತ್ರಿ ಆಗಿ. ಮೈಸೂರಲ್ಲಿ ಒಂದು ಕೊಡುಗೆ ಅವ್ರದ್ದು ಹೇಳ್ಬಿಡಿ, ಅವರನ್ನ ನೆನಪು ಮಾಡ್ಕೊಳ್ಳೋಂಥದ್ದು ಏನಿದೆ ಅಂತ. ಈ DC ಆಫೀಸ್ ಇದೆಯಲ್ವಾ, ಇದಕ್ಕೆ 34 ಕೋಟಿ ಕೊಟ್ಟಿದ್ರು, ಇದಕ್ಕೆ 15 ಎಕರೆ ಜಾಗ ಕೊಡಿಸಿರೋ ನಾನೇನೆ. ನಿಮ್ದೇನಿದೆ ಸರ್ ಇದು? ಬೆಂಗಳೂರು ಮೈಸೂರು ಹೈವೇ ನಿಮ್ದ ಸರ್? ಮೈಸೂರು ರಿಂಗ್ ರೋಡ್ ನಿಮ್ದ ಸರ್? ಅದು ನ್ಯಾಷನಲ್ ಹೈವೇ ಮಾಡ್ಕೊಟ್ರು. ಏರ್ಪೋರ್ಟಿಗೆ ದುಡ್ಡು ಕೊಟ್ಟರು ನೀವ ಸರ್? ಅದು ನಾವೇ ಕೊಟ್ಟಿರೋ ಅಂಥದ್ದು. ಮೈಸೂರಿನಲ್ಲಿ ಏನೇನು ಮಾಡಿದೀವಿ ಒಳ್ಳೆ ಕೆಲಸ. ಇವತ್ತು ಇಡೀ ಗ್ರಾಮಾಂತರ ಭಾಗದಲ್ಲಿ ಎಲ್ಲ ಜಲೋತ್ಸವ ಅಂತ ಬೋರ್ಡ್ ಹಾಕಿರೋ, ಆ ಜಲಜೀವನ್ ಮಿಷನ್ ಅಲ್ಲಿ ದುಡ್ಡು ತಂದಿರೋರು ನಾವು. ಹಳೆ ಉಂಡುವಾಡಿ ಯೋಜನೆಗೆ ಕುಮಾರಣ್ಣ 350 ಕೋಟಿ ಕೊಟ್ಟಿದ್ದು, ಅದಕ್ಕೆ 250 ಕೋಟಿನ ಎಕ್ಸ್ಟ್ರಾ ಕೊಟ್ಟಿದ್ದು ಬಸವರಾಜ ಬೊಮ್ಮಾಯಿ ಅವರು. ನಿಮ್ದೇನಿದೆ ಸರ್ ಕೊಡುಗೆ? ಕುಡಿಯೋ ನೀರಿಗೂ ಇಲ್ಲ, ಕಸ ತೆಗ್ಸೋದಕ್ಕೂ ಕೂಡ 58 ಕೋಟಿ ನಾನು ತಂದಿರೋದು. ಕೆಲಸ ಇವತ್ತು ಆಗ್ತದೆ, ಮುಗಿಯಕ್ಕೆ ಬಂತದ್ದು. ನಿಮ್ಮ ಕೊಡುಗೆ ಏನು ಸರ್? ಏನೂ ಇಲ್ಲ ಸಿದ್ದರಾಮಯ್ಯನವ್ರ ಕೊಡುಗೆ. ಅವ್ರನ್ನ ಜನ ಯಾವುದಕ್ಕೂ ನೆನಪು ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಏನೋ ಬೋರ್ಡ್ ಹಾಕೊಂಡು ಓಡಾಡ್ತಾರಲ್ವಾ. ಕೇಂದ್ರ ಸರ್ಕಾರ ಪ್ರಧಾನ ಮಂತ್ರಿ ಅಂತ್ಯೋದಯ ಅನ್ನ ಕಲ್ಯಾಣ ಯೋಜನೆ ಅಟಲ್ ಬಿಹಾರಿ ವಾಜಪೇಯಿ 2000 ಮಾಡಿದ್ದಕ್ಕೆ 2011-12 ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂತ ಸುಮ್ಮನೆ ಬಿಲ್ ತಂದ್ರು. ಮುಂದೆ 2013 ಇವರು ಮುಖ್ಯಮಂತ್ರಿ ಬಂದಾದ ಕೂಡಲೇ ಕೇಂದ್ರ ಸರ್ಕಾರದವರು 32 ರೂಪಾಯಿ ಕೊಟ್ಟು ಅಕ್ಕಿ ಖರೀದಿ ಮಾಡಿ ರಾಜ್ಯ ಸರ್ಕಾರಕ್ಕೆ 3 ರೂಪಾಯಿ ಕೊಡ್ತಾ ಇದ್ರು. 29 ರೂಪಾಯಿ ತಾನು ಭರಿಸ್ತಾ ಇತ್ತು. ಅದರಲ್ಲಿ 2 ರೂಪಾಯಿ ಕಮ್ಮಿ ಮಾಡಿ 1 ರೂಪಾಯಿಗೆ ಅಕ್ಕಿ ಕೊಡ್ತೀನಿ ಅಂತ ಅದ್ರ ಮೇಲೆ ಸ್ಟಿಕರ್ ಹಾಕೊಂಡ್ರಿ. ಅಷ್ಟೇನೆ ನೀವು. ರಿಂಗ್ ರೋಡ್ ವಿಚಾರದಲ್ಲಿ ನೀವು MP ಆಗಿದ್ದಂತ ಸಂದರ್ಭದಲ್ಲಿ ಕಸವನ್ನ ಮುಕ್ತಗೊಳಿಸಕ್ಕೆ ಸಾಕಷ್ಟು ಶ್ರಮ ಪಟ್ಟಿದ್ರಿ. ಆದ್ರೆ ಈಗ ರಿಂಗ್ ರೋಡ್ ಅಲ್ಲಿ ಎಲ್ಲೋದ್ರೂ ಕೂಡ ಎಲ್ಲೆಲ್ಲಿ ಖಾಲಿ ಜಾಗ ಇದೆ ಅಲ್ಲೆಲ್ಲ ಕಸದ ರಾಶಿನೇ ಕಂಡು ಬರ್ತದೆ. ಪಾಲಿಕೆ ಕಮಿಷನರ್ ಇದಾರಲ್ಲ, ಇವರು ಎಂತ ನಿಷ್ಕ್ರಿಯ ವ್ಯಕ್ತಿ ಅನ್ನೋದು ತೋರಿಸುತ್ತೆ. ರಿಂಗ್ ರೋಡ್ಗೆ ಕರೆಂಟ್ ವಿಚಾರದಲ್ಲೂ ಕೂಡ ನಾವು ಆ ಸಂದರ್ಭದಲ್ಲಿ ಅದನ್ನ ಕೇಬಲ್ ಲೇ ಮಾಡಲಿಕ್ಕೆ, ಕಂಬಗಳನ್ನು ಹೊಸದಾಗಿ ಹಾಕ್ಲಿಕ್ಕೆ 2400 ಪೋಲ್ಗಳಿದೆ. ಅದಕ್ಕೆ ಮೂಡಾದಿಂದ ದುಡ್ಡು ಕಟ್ಟಿಸಿ ಕರೆಂಟ್ ಬಿಲ್ಲನ್ನು ಕಾರ್ಪೊರೇಷನ್ ಕಟ್ಟಿಸಬೇಕು, ಮೇಂಟೆನೆನ್ಸ್ ಕಾರ್ಪೊರೇಷನ್ ಮಾಡಬೇಕು ಅಂತ ಹೇಳಿದ್ದು. ಅದಾದ ನಂತರ ರಿಂಗ್ ರೋಡ್ನ ಮೇಂಟೈನ್ ಅವರೇ ಮಾಡಬೇಕು. ಜೊತೆಗೆ ರಿಂಗ್ ರೋಡ್ಗೆ 4 ಪಟ್ಟಣ ಪಂಚಾಯತಿಗಳಿಗೂ ಸಣ್ಣ ವ್ಯಾಪ್ತಿ ಬರುತ್ತೆ. ನಾನು ಎಲ್ಲಾ ಚೀಫ್ ಆಫೀಸರ್ಸು ಮತ್ತು ಹೂಟಗಳ್ಳಿ ನಗರಸಭೆ ಕಮಿಷನರ್ನ ಕರೆದು, ಇನ್ನು ಕೆಲವು ಕಡೆ ಪಂಚಾಯತಿ ಬರುತ್ತೆ, ಯಾಕಂದ್ರೆ ಬೆಲವತ್ತ, ಸಿದ್ಲಿಂಗಪುರ ಎಲ್ಲ ಪಂಚಾಯತಿ ಬರುತ್ತೆ, ಅವರಿಗೆ ಜವಾಬ್ದಾರಿನ ಗುರುತಿಸಿದ್ವಿ. ನಾನು ಗುರುತು ಮಾಡಿಕೊಟ್ಟಿದ್ದೆ ಅವರಿಗೆ. ನಿಮ್ದು ಇಲ್ಲಿ ವ್ಯಾಪ್ತಿ ಇಲ್ಲಿವರೆಗೂ ರಾಯಲ್ ಸರ್ಕಲ್ ಇಂದ ಹಿಡಿದು ಬೋಗಾದಿವರೆಗೂ ಕೂಡ ಹೂಟಗಳ್ಳಿಯವರಿಗೆ ಬರಬೇಕು.
ಅಲ್ಲಿಂದ ಬೋಗಾದಿಂದ ಮುಂದೆ ಹೋಗಿ ಕೂಡಲೇ ಶ್ರೀರಾಮ್ಪುರದವರೆಗೂ ಕೂಡ ಬೋಗಾದಿಯವ್ರು ಮಾಡ್ಬೇಕು. ಈ ತರ ಜಾಗ ಗುರುತು ಮಾಡಿಕೊಟ್ಟು ಪ್ರತಿ 3 ತಿಂಗಳಿಗೋಸ್ಕರ ಡ್ರೈವ್ ಮಾಡಬೇಕು ಅಂತ ಮಾಡಿದೆ. ಇವತ್ತು ನೋಡಿ ತಿಪ್ಪೆ ಆಗೋಗಿದೆ. ಡೆಬ್ರಿಸನ್ ತಗೊಂಬಂದು ಅಲ್ಲೇ ಹಾಕ್ತಾರೆ, ಕಸ ತಗೊಂಬಂದು ಅಲ್ಲೇ ಹಾಕ್ತಾರೆ. ಮೈಸೂರು ಪಾಲಿಕೆನ ನಾವು ಬೃಹತ್ ಮೈಸೂರು ಪಾಲಿಕೆಯನ್ನು ಮಾಡ್ಲಿಕ್ಕೆ ಯಾಕೆ ಹೊರಟು ಅಂತಂದ್ರೆ ಈ ಕಸ ತೆಗೆಯೋದು, ಕುಡಿಯೋ ನೀರು ಕೊಡುವಂಥದ್ದು ಇದೆಲ್ಲದೂ ಕೂಡ ಸೆಂಟ್ರಲೈಸ್ಡ್ ಆಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದು. ಈ ಕಮಿಷನರ್ ಪ್ರೊಆಕ್ಟಿವ್ ಆಗಿದ್ದಿತ್ತು ಅಂದ್ರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಇವತ್ತು ಬೃಹತ್ ಮೈಸೂರು ಪಾಲಿಕೆ ಅಂತ ಹೇಳ್ಬಿಟ್ಟು ಏನ್ ಘೋಷಣೆ ಮಾಡಿ ಅಲ್ಲಿ ಹೋಗಿ ಆ ವರುಣಾ ಕ್ಷೇತ್ರದಲ್ಲಿ ಇರುವಂತಹ ಹಳ್ಳಿಗಳನ್ನೆಲ್ಲ ಸೇರ್ಸೋದಕ್ಕೆ ನಾವು ಮಾಡಿದ್ದು. ಮೈಸೂರು ರಿಂಗ್ ರೋಡಿನ ಸುತ್ತ 10 ಕಿಲೋಮೀಟರ್ ರೇಡಿಯಸ್ ಒಳಗಡೆ ಎಲ್ಲ ಸೇರಿಸ್ಬೇಕು. ಅಲ್ಲರಿ ಆಲ್ನಳ್ಳಿನೇ ಸೇರಲ್ಲ ಅಂತಂದ್ರೆ ನಿಮ್ಗೆ ಯಾವ್ದ್ರಿ ಪಾಲಿಕೆ ಇದು? ಆಲ್ನಳ್ಳಿ ನಿಮಗೆ ಓಟ್ ಹಾಕಲ್ಲ ಅಂತ ಹೇಳ್ಬಿಟ್ಟು ನಿಮ್ಗೆ ಓಟ್ ಹಾಕೋರು ಮಾತ್ರ ಸೇರಿಸ್ಕೋತೀರಾ ನೀವು? ನಿಮ್ಗೆ ನಿಮಗೊಂದು ಹಿಂಕಲ್ಲಿ ನಿಮಗೆ ನಾವು ರಿಂಗ್ ರೋಡ್ ಇಂದ ಹೋಯ್ತು ಅಂತಂದ್ರೆ ಮುಂದೆ ಇಲುವಾಲದವರೆಗೂ ಹೋಗ್ಬೇಕು. ಇಲುವಾಲ ಮನುಗನಹಳ್ಳಿವರೆಗೂ ಹೋಗಿ ಅಲ್ಲಿಂದ ಈ ಕಡೆ ಬಂದು ಕಡ್ಕೊಳ್ಳನ್ನು ಸೇರಿಸ್ಕೋಬೇಕಾದ್ರೆ ಇಂಡಸ್ಟ್ರಿಯಲ್ ಏರಿಯಾದ್ದು ಅವ್ರು ಟ್ಯಾಕ್ಸ್ ಕಟ್ತಾರಲ್ಲ ಆ ಟ್ಯಾಕ್ಸ್ ನಮಗೆ ಹ್ಯೂಜ್ ಟ್ಯಾಕ್ಸ್ ಬರುತ್ತೆ. ನಾವು ಮೇಂಟೆನೆನ್ಸ್ ಮಾಡ್ಬೋದು. ಹಾಗೆ ಹೂಟಗಳ್ಳಿ ನಗರಸಭೆ ಇದೆಯಲ್ಲ ಅದಕ್ಕೂ ಕೂಡ ಇನ್ಫೋಸಿಸ್ ಒಂದೇ ಸಾಕು ನಮಗೆ. ಕಾಮಧೇನು ತರ ಇದೆ ಇದು. ಅವ್ರ ಟ್ಯಾಕ್ಸ್ ಸಾಕು ನಮಗೆ, ಇಂಡಸ್ಟ್ರಿದು ಟ್ಯಾಕ್ಸ್ ಸಾಕು, ಡೆವಲಪ್ ಮಾಡ್ಬೋದು. ಹಿಂಗೆ ಒಂದು ರೇಡಿಯಸ್ ನಾವು ನೆನಪು ಮಾಡ್ಕೋ, ಇದು ನಾವು ಗುರುತು ಮಾಡಿದ್ದು. ಆದ್ರೆ ಇವ್ರು ಮಾತ್ರ ಹೋಗಿ ವರುಣಾ ಕಡೆ ಹೋಗ್ತಿದೆ. ನೀವು ನೋಡಿ ಅದನ್ನ ಬೃಹತ್ ಪಾಲಿಕೆದು ಆ ಕಡೆ ಹೋಗಿ ವರುಣಾಕ್ಕೆ ಹೋಗಿ ಸೇರ್ಕೊಂಡಿದೆ. ವರುಣದಲ್ಲಿ ಯಾರಿದ್ದಾರೆ? ನಿಮ್ಮ ತೋಟಗಳನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟು ಪಾಲಿಕೆ ಮಾಡ್ಕೊಂಡು ನಿಮ್ಮ ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಜಾಸ್ತಿ ಮಾಡ್ಕೊಳಕ್ ಹೊಟ್ಟಿದ್ದೀರಾ? ಕಲ್ಪನೆನೇ ಇಲ್ಲ. ಜನಕ್ಕೆ ಒಳ್ಳೇದು ಮಾಡ್ಬೇಕು ಅಂತಿಲ್ಲ. ಅವ್ರಿಗೆ ಯಾರು ಓಟ್ ಹಾಕೋರ, ಅವ್ರ ಜಾತಿ ಬಾಂಧವ್ರು ಯಾರು ಇದಾರ, ಅವ್ರಿಗೇನ ಆಗ್ಬೇಕಾ? ಈ ತರ ಯೋಚನೆ ಮಾಡುವಂತಹ ಒಬ್ಬ ವ್ಯಕ್ತಿ ಸಿದ್ದರಾಮಯ್ಯನವರಾಗಿದ್ದಾರೆ. ಅವ್ರಿಗೆ ವಿಷನೇ ಇಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.